ಏನಾಗ್ತಾ ಇದೆ ಬೆಳವಣಿಗೆ ಹಲವು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ದೇಶ ಬಯಸ್ತಾ ಇರೋದು ಇನ್ನೊಂದು ಕಡೆಗೆ. ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧನಿಗೆ ಟಾರ್ಚರ್ ನೀಡಲಾಗಿರೋದು ಈಗ ಬರ್ತಾ ಇದೆ. ಯೋಧನಿಗೆ ಶೌಚಾಲಯ ಬಳಸಲು ಸಹ ಬಿಟ್ಟಿಲ್ವಂತೆ ಪಾಕ್. ವಶದಲ್ಲಿದ್ದಾಗ ಮಾನಸಿಕವಾಗಿ ಹಿಂಸೆಯನ್ನ ನೀಡ್ತಾ ಇದ್ದಿದ್ದು ಪಾಕ್. ಈಗಲ್ಲ ರೀ, ಅದು ಅವಾಗಿಂದನೂ ಕೂಡ ಮಾಡ್ಕೊಂಡು ಬಂದಿದೆ. ಆಕಸ್ಮಿಕವಾಗಿ ಗಡಿ ದಾಟಿದ್ದರಿಂದ ವಶಕ್ಕೆ ಪಡೆದಿತ್ತು ಪಾಕ್ ರೇಂಜರ್ಸ್. ಪಾಕ್ ವಶದಲ್ಲಿದ್ದಂಥ ಬಿಎಸ್ಎಫ್ ಯೋಧನಿಗೆ ಟಾರ್ಚರ್ ಅನ್ನು ನೀಡಲಾಗಿದೆ. ನಿಮಗೆ ಇತ್ತೀಚೆಗೆ ತುಂಬಾ ಚರ್ಚೆ ಬರ್ತಾ ಇತ್ತಲ್ಲ 1971ರದ್ದು. ಆ ಸಂದರ್ಭದಲ್ಲಿ ನಮ್ದು 54-56 ಯೋಧರನ್ನ, ಅದು ಸೇರಾ ಅಧಿಕಾರಿಗಳೇ, ಆಲ್ಮೋಸ್ಟ್ ಆಲ್ ಟಾಪ್ ಮೋಸ್ಟ್, ಅವ್ರನ್ನೆಲ್ಲ ಹಿಡ್ಕೊಂಡಂತಹ ಪಾಕಿಸ್ತಾನ ಉಳಿಸ್ತಾ ಬದುಕಿಸ್ತಾ ಟಾರ್ಚರ್ ಕೊಟ್ಟಿರುವಂಥದ್ದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿದೆ. 14 ದಿನಗಳ ಬಳಿಕ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಬಿಡುಗಡೆಯನ್ನ ಮಾಡಿದ್ರು. ಪಾಕ್ ವಶದಲ್ಲಿದ್ದಂಥ ಬಿಎಸ್ಎಫ್ ಯೋಧನಿಗೆ ಟಾರ್ಚರ್ ಕೊಟ್ಟಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಯೋಧನಿಗೆ ಶೌಚಾಲಯ ಬಳಸೋಕ್ಕೂ ಕೂಡ ಬಿಟ್ಟಿಲ್ವಂತೆ ಪಾಕ್. ಒಂದೊಂದೇ ಟಾರ್ಚರ್ ಕೊಟ್ಟಿರೋದು ಈಗ ಆಚೆ ಬರ್ತಾ ಇರೋದು. 14 ದಿನಾನೋ 20 ದಿನಾನೋ ಅಲ್ಲೇ ಇದ್ದಿದ್ದು. ಸತತವಾಗಿ ಟಾರ್ಚರ್ ಅನ್ನ ಕೊಟ್ಟಿರೋದು. ಅದು ಉಗ್ರರ ಮಾನಸಿಕತೆ ಇರುವಂತ ದೇಶದಲ್ಲಿ ನಿಮ್ಗೆ ಟಾರ್ಚರ್ ಕೊಡ್ಲಾರ್ದು ಇನ್ನೇನು ಗೊತ್ತಿದೆ? ನಮ್ಮ ತರ ಕಸಬ್ಗೆ ಬಿರಿಯಾನಿ ತಿನ್ನಿಸ್ಕೊಂಡು ಕೂತಿದ್ರ ಅವರು. ಕಸಬ್ಗೆ ಬಿರಿಯಾನಿ ತಿನ್ನಿಸ್ಬಿಟ್ಟು ಆಮೇಲೆ ಮರಣದಂಡನೆ ಕೊಟ್ಟಿದ್ದು. ಅವನಿಗೆ ಖರ್ಚು ಮಾಡಿದ್ದು ಎಷ್ಟು ಲೆಕ್ಕ ಇದೆ ಅಫಿಷಿಯಲ್ ಆಗೇನೆ. ಆದರೆ ಪಾಕಿಸ್ತಾನ ಹಂಗಲ್ವಲ್ಲ, ಕಂತ್ರಿ ಬುದ್ಧಿ ಅದು. 71ರದ್ದು ಹತ್ತಿರದಲ್ಲೇ ಸುದ್ದಿ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ ನಾನು ಕೂಡ, ತುಂಬಾ ಚರ್ಚೆಗೆ ಬರ್ತಾ ಇದ್ದಿದ್ರಿಂದ. ಈ ವಿಚಾರದಲ್ಲಿ ಮಾನವೀಯತೆ ಬಗ್ಗೆ ಚರ್ಚೆ ಬರೋದಿಲ್ವಾ? ಹ್ಯೂಮನ್ ರೈಟ್ಸ್ ವಿಚಾರದಲ್ಲಿ ಬರೋದಿಲ್ವಾ? ಹೇಗೆ ನಡ್ಕೊಂಡಿದೆ ಒಂದು ಪಾಕಿಸ್ತಾನ ಅನ್ನೋದು. ಪಾಕಿಸ್ತಾನ ಭಾಳ ಹೇಳುತ್ತೆ ಅಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ. ಈಗ ಏನು ಯೋಧನ ವಿಚಾರದಲ್ಲಿ ನಡ್ಕೊಂಡಿರುವಂಥ ರೀತಿ, ಟಾರ್ಚರ್ ಕೊಡೋದು, ಅದು ಅದರ ಚಾಳಿನೇ ಹಾಗೆ. ನಾವು ಮಾತ್ರ ಹೇಳ್ಕೊಂಡು ಹೋಗಬೇಕು. ಹಾಗೆ ಆಗಿದ್ದಲ್ಲ 1971ರಲ್ಲೂ 93,000 ಸೈನಿಕರನ್ನು ನಾವು ಆರಾಮಾಗಿ ಬಿಟ್ಟು ಕೊಟ್ಟು ಕಳಿಸಿದ್ವಿ. ಆದರೆ ಅವ್ರು ನಮ್ಮ 54-56 ಸೈನಿಕರನ್ನು ಕಳಿಸೇ ಬಿಟ್ರು. ಅವರು ಅದನ್ನು ಯಾರು ಪ್ರಶ್ನೆನೂ ಮಾಡಲಿಲ್ಲ, ಅದನ್ನು ಕೇಳಲೂ ಇಲ್ಲ, ಎಲ್ಲಿ ಹೋದ್ರು ಏನು ಅಂತ ಹೇಳಿ. ಓನ್ಲಿ ವಿಜಯ 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 ಅನ್ನೋದನ್ನು ಹೇಳ್ಕೊಂಡು ಹೋದ್ರು. ನಾವು ಗೆದ್ವಿ 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 ಅಂತ ಹೇಳಿ. ಈಗ ಮಾತಾಡಬೇಕು ಈ ವಿಚಾರದಲ್ಲಿ ಎಲ್ಲರೂ ಕೂಡ, ಯಾರು ಮಾತನಾಡೋದಿಲ್ಲ. ಹೀಗಾಗಿರೋದು ಬಿಎಸ್ಎಫ್ ಯೋಧನ ವಿಚಾರದಲ್ಲಿ ಈ ರೀತಿಯಾಗಿ ನಡ್ಕೊಂಡಿರುವಂಥ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದರೆ ಈಗೇನೋ ಮಾತುಕತೆಯನ್ನು ಮಾಡಕ್ಕೆ ಬರ್ತಾರಂತಲ್ವಾ. ಆ ಮಾತುಕತೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಇನ್ನೊಂದ್ಸಲ ಬಾಲ ಬಿಚ್ಚದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಬೇಕು. ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಅಂತೆ. ಯಾವ ವಿಚಾರದಲ್ಲಿ ಈಗ ಸಭೆ ನಡೀತಾ ಇದೆ? ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ದಾರೆ. ಗೃಹ ಮಂತ್ರಿಗಳು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಕೂಡ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಈ ಸಡನ್ ಆಗಿ ಮಹತ್ವದ ಸಭೆ ನಡೆಯೋಕ್ಕೆ ಕಾರಣ ಏನು? ಈಗ ಆ ಕಡೆಗೆ ಪಾಕಿಸ್ತಾನದಿಂದ ಪ್ರಧಾನಿಗಳು ಹೇಳ್ತಾ ಇರುವಂತ ನಾವು ಶಾಂತಿ ಮಾತುಕತೆಗೆ ಒಪ್ಪಂದ ಅಂತೇಳಿ. ಭಾರತ ಹೇಳಿರುವಂಥದ್ದು ಶಾಂತಿ ಮಾತುಕತೆ ಆಗೋದಾದ್ರೆ ಎರಡೇ ವಿಚಾರಕ್ಕೆ, ಒಂದು ಉಗ್ರರ ವಿಚಾರದಲ್ಲಿ, ಇನ್ನೊಂದು POK ವಿಚಾರದಲ್ಲಿ ಅಂತ ಹೇಳಿ.